ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶದಲ್ಲಿ ನಡೆದಂತ ಒಂದು 2-3 ಘಟನೆಗಳನ್ನ ತಮ್ಮ ಮುಂದೆ ಇಡೋದಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದು, ಈ ಸಾಧನಾ ಸಮಾವೇಶ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಮಾಡಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಇನ್ವಿಟೇಷನ್ ಅಲ್ಲೇನೆ ಸರ್ಕಾರದ ಏನು ಅಧಿಕೃತ ಇನ್ವಿಟೇಷನ್ ಮಾಡಿ ನಮ್ಮೆಲ್ಲರಿಗೂ ಕಳಿಸಿದ್ರು. ಅದರ ಇನ್ವಿಟೇಷನ್ ಅಲ್ಲೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿರೋದನ್ನ ನಾವೆಲ್ಲರೂ ಗಮನಿಸಬಹುದು. ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರು AICC ಅಧ್ಯಕ್ಷ ಹೆಸರನ್ನು ಹಾಕೊಂಡಿದ್ದಾರೆ, ಹಾಕೊಳ್ಳಿ. ಆದ್ರೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಿಂದ ಮಾಜಿ ಪ್ರಧಾನಿಗಳಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ HD ದೇವೇಗೌಡರ ಹೆಸರನ್ನ ಹಾಕಬಹುದಾಗಿತ್ತವರು. ಯಾವಾಗ ಸುರ್ಜೇವಾಲ್ ಅಂತ ಅವ್ರ ಹೆಸರನ್ನ ಹಾಕೊಳಕ್ಕಾಗತ್ತೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ, ದೇವೇಗೌಡರ ಹೆಸರನ್ನ ಯಾಕೆ ಹಾಕೊಳ್ಳಿಲ್ಲ? ಹಂಗಾದ್ರೆ ಯಾಕೆ ಕೇಂದ್ರ ಸಚಿವರು ಯಾರ ನೆರವು ಬೇಡದೇನೆ ಸಾಧನಾ ಸಮಾವೇಶ ನಡೆಸುವಂತದ್ದನ್ನ ಯಾಕೆ ಕೈ ಹಾಕಿದ್ರಿ ನೀವು? ಯಾವ ಕೇಂದ್ರ ಸಚಿವರು ಹಾಕಿಲ್ಲ. HD ಕುಮಾರಸ್ವಾಮಿ ಅವರು KR ನಗರ ಅವ್ರಿಗೆ ಸೇರುತ್ತೆ ಅನ್ನೋ ಕಾರಣಕ್ಕೆ, ನಮ್ಮ ಜಿಲ್ಲೆ ಸೇರುತ್ತೆ ಅನ್ನೋ ಕಾರಣಕ್ಕೆ HD ಕುಮಾರಸ್ವಾಮಿ ಅವರ ಹೆಸರನ್ನ ಹಾಕಿರೋದನ್ನ ಬಿಟ್ರೆ 4-5 ಕೇಂದ್ರ ಸಚಿವರಿದ್ರಲ್ಲ, ಹಾಗಾದ್ರೆ 4-5 ಕೇಂದ್ರ ಸಚಿವರನ್ನ ಇಟ್ಕೊಂಡು ಸಾಧನಾ ಸಮಾವೇಶದ ಹೆಸರನ್ನ ಇನ್ವಿಟೇಷನ್ ಮಾಡಬಹುದಾಗಿತ್ತಲ್ಲ. ಬಿಜೆಪಿ ಅವ್ರು ಬರ್ಲಿಲ್ಲ, JDS ಅವ್ರು ಬರ್ಲಿಲ್ಲ ಅಂತ ಸಾಧನಾ ಸಮಾವೇಶದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ರಣದೀಪ್ ಸುರ್ಜೇವಾಲಾ ಅವರನ್ನ ಕರೆಸುವಂತ ಇನ್ವಿಟೇಷನ್ ಅನ್ನ ನಮಗ್ ಕಳಿಸಿದ ಮೇಲೆ ಒಬ್ರು ಕೇಂದ್ರ ಸಚಿವರ ಹೆಸರು ಇಲ್ವಲ್ಲ. ನಿರ್ಮಲಾ ಸೀತಾರಾಮನ್ ಹತ್ರ ಪ್ರತಿ ತಿಂಗಳು ಹೋಗ್ತೀರಿ, ಅವ್ರ ಹೆಸರು ಹಾಕೋಬಹುದಾಗಿತ್ತು. ಅಂದ್ರೆ ಒಟ್ಟಾರೆ ಮಾಡಿದ್ದೇನೆಂದ್ರೆ ಅವತ್ತು ನಾವು ಆರೋಪಿಸಿದಂಗೆ, ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸಿದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡಕ್ ಹೊರಟಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಸಮಾವೇಶ ಇದು ಆಗಿರಲಿಲ್ಲ ಅನ್ನುವಂಥದ್ದು. ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಎಲ್ಲಿಂದ ಸಂಬಂಧ? ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು? ಹಂಗಾದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನ ನಿವಾರಣೆ ಮಾಡುವಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅನ್ಕೊಳ್ಳೋಣ. ಅವರನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ರೂಪಿಸ್ಬಿಟ್ಟು ಇಡೀ ಸಮಾವೇಶದಲ್ಲಿ ಮೋದಿ ಅವರನ್ನ ಟೀಕೆ ಮಾಡುವ ಒಂದು ಅಂಶದ ಕಾರ್ಯಕ್ರಮ ಆಗಿತ್ತೇ ವಿನಃ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವೂ ಸ್ಮರಿಸುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಹಿರಿಯ ನಾಯಕರಾದಂತ ಖರ್ಗೆ ಅವರು ಮಾಡಿ, ಒಬ್ಬರು ನಾಯಕರುಗಳು ಮಾಡಲಿಲ್ಲ. ಹಂಗಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟೇ ಇಲ್ವಾ ನಮ್ಮ ಜಿಲ್ಲೆಗೆ? ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ. ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಿಲ್ಲ. ನೋಡಿ, ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ನ್ಯಾಷನಲ್ ನಮ್ದು ಹೈವೇ ಅಥಾರಿಟಿ 275 ರಾಷ್ಟ್ರೀಯ ಹೆದ್ದಾರಿ ಏನ್ ಬರ್ತಾ ಇದೆ, ಅದಕ್ಕೆ 2502 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. 2502 ಕೋಟಿ ಬ್ಲಾಕ್ ಸ್ಪಾಟ್ ರೆಕ್ಟಿಫಿಕೇಶನ್ ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತ ಹೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ 127 ಕೋಟಿ ಕೊಟ್ಟಿದಾರಲ್ಲ, ಸ್ಮರಣೆ ಮಾಡಬೇಕಾಗಿರ್ಲಿಲ್ವಾ? ಒಟ್ಟು ಬರೀ ರಾಷ್ಟ್ರೀಯ ಹೆದ್ದಾರಿಗೆನೆ 2629 ಕೋಟಿ ರೂಪಾಯಿಗಳನ್ನ ನಮ್ಮ ಜಿಲ್ಲೆ ಕೊಟ್ಟಿದಾರಲ್ಲ, ಹೇಳ್ಬೇಕಾಗಿತ್ತಲ್ವ? ಅಂತಾರೆ
ಆಯ್ತು, ಲಕ್ಷ್ಮಣ ತೀರ್ಥ ಹುಣಸೂರಲ್ಲಿ ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ 4 ಕಡೆ ರೈಲ್ವೆ ಕೆಳಸೇತುವೆ ಕೆಲಸಗಳು ನಡೀತಾ ಇದೆ. ಅವೆರಡಕ್ಕೂ 85 170 ಕೋಟಿ ಕೊಟ್ಟಿದಾರಲ್ಲ, ಅದನ್ನು ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವ ಹಂಗಾರೆ ಮುಖ್ಯಮಂತ್ರಿಗಳು? ಹಂಗಾರೆ ಯಾವ ಯೋಜನೆನೂ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾವೇಶವನ್ನ ಎದುರಿಸ್ಬಿಟ್ರ? ಹಂಗಾರೆ ಮಾಡ್ಬಿಟ್ರ? ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ, ಇದಕ್ಕೆ ಸಂಬಂಧಪಟ್ಟಂಗೆ 1293 ಕೋಟಿಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. 1293 ಕೋಟಿ ಜಲ್ ಜೀವನ್ ಮಿಷನ್ ನಮ್ಮ ಜಿಲ್ಲೆಗೆ. ಅದೇ ರೀತಿ ಅಮೃತ್ ಯೋಜನೆ, ಎರಡನೇದು ಅಮೃತ್ ಯೋಜನೆ 2, ಇದರಲ್ಲಿ 467 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂತದ್ದು. ಅಂದ್ರೆ ಇದು ಯಾವುದನ್ನೂ ಸ್ಮರಣೆ ಮಾಡಿದೆ. ಹಂಗಾರೆ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಏನೂ ಕೊಟ್ಟಿಲ್ವಾ? ಹಂಗಾರೆ ಇದೆಲ್ಲ ಯೋಜನೆಗಳು ಅಲ್ವಾ? ಹಂಗಾದ್ರೆ ಮೊನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ, ದಿಶಾ ಮೀಟಿಂಗ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಬರೀ ಮೈಸೂರು ಜಿಲ್ಲೆಯ ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ಮುದ್ರಾದಂತ ಯೋಜನೆ, ಮುದ್ರಾದ 3 ಯೋಜನೆಗಳನ್ನ 2024 ಏಪ್ರಿಲ್ 1ರಿಂದ 2025 ಮಾರ್ಚ್ 31ರವರೆಗೆ 1 ವರ್ಷದಲ್ಲಿ ಮುದ್ರಾ ಯೋಜನೆ, ಸಾಲ ಕೊಡುವಂತ, ಸ್ವಂತ ಕಾಲದಲ್ಲಿ ಉದ್ಯೋಗ ಮಾಡುವಂತ, ಉದ್ಯೋಗ ಸೃಷ್ಟಿ ಮಾಡುವಂತ ಆ ತರದ ಯೋಜನೆಗೆ 3,000 ಕೋಟಿ ಕೊಟ್ಟಿದ್ದಾರೆ ಮೈಸೂರಿಗೆ ಜಿಲ್ಲೆಗೆ. ಮುದ್ರಾ ಯೋಜನೆಯಲ್ಲಿ, ಮುದ್ರಾ ಯೋಜನೆ 1ರಲ್ಲೇ 3,000 ಕೋಟಿ ಬಂದಿದ್ದಿಲ್ಲ. ಆಯ್ತಾ, ಸಾಲನೇ ಪಡ್ಕೊಂಡಿದ್ದಾರೆ, ಜನಗಳಿಗೆ ಕೊಟ್ಟಿದ್ದೀವಿ. ವಿಶ್ವಕರ್ಮ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ 6,000 ಜನಕ್ಕೆ ಟ್ರೈನಿಂಗ್ ಕೊಟ್ಟು 6,000 ಜನಕ್ಕೆ ಅದಕ್ಕೆ ಬೇಕಾದಂತ 1 ವಾರದ ಹಣವನ್ನ ಅವರಿಗೆ ಪ್ರತಿನಿತ್ಯ 500 ರೂಪಾಯಿ ತರ ಕೊಟ್ಟು ಬ್ಯಾಂಕ್ ಅಲ್ಲಿ ಸಾಲ ಪ್ರೋಸೆಸ್ ಆಗಿರುವಂತದ್ದು 6,000 1 ವರ್ಷದಲ್ಲಿ ವಿಶ್ವಕರ್ಮ ಯೋಜನೆ. ಇದಂಗಾದ್ರೆ ಮೈಸೂರು ಜಿಲ್ಲೆ ಜನಕ್ಕೆ ಕೊಟ್ಟಿಲ್ವಾ ಹಂಗಾರೆ ಕೇಂದ್ರ ಸರ್ಕಾರ? ಬರೀ ಮುದ್ರಾದ 3 ಯೋಜನೆ, ಕಿಶೋರ್ ತರುಣ್ ಅಂತ ಏನ್ ಮಾಡಿದ್ದಾರೆ, 50,000ದಿಂದ ಹಿಡಿದು 10 ಲಕ್ಷದ ಯೋಜನೆಯ ಆ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆಗೆ 3,000 ಕೋಟಿ ಕೊಟ್ಟಿದ್ದಾರೆ ಅಂತ ಆದ್ಮೇಲೆ, ನಾನು ಅವತ್ತಿನ ಮೀಟಿಂಗ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಮ್ಮ 11 ವಿಧಾನಸಭಾ ಕ್ಷೇತ್ರದ್ದು ಎಷ್ಟು ಜನ ಬೆನಿಫಿಷಿಯರಿ ಇದ್ದಾರೆ ಅಂತ ಕೇಳಿದೆ. ನಮ್ಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಮುದ್ರಾ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳು ಮೈಸೂರು ಜಿಲ್ಲೆಯಲ್ಲಿ 5,38,920 ಜನ. 5,38,920 ಜನ 3,000 ಕೋಟಿಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ. 2021ರಿಂದ ಈ 25ರವರೆಗೆ 4 ವರ್ಷದ ಎಷ್ಟಪ್ಪ ಇದು ಅಂತ ಕೇಳಿದ್ರೆ, ಬರೀ ಮುದ್ರಾ ಯೋಜನೆಯಲ್ಲಿ ಮೈಸೂರು ಜಿಲ್ಲೆ ಕೊಟ್ಟಿರುವಂತ ಹಣ 10,000 ಕೋಟಿ. 10,000 ಕೋಟಿ ಬಂಧುಗಳೇ. ಅಂದ್ರೆ 3,000 ಸಾಲವನ್ನ ಕೊಟ್ಟಿರುವಂತ ಮುದ್ರಾ ಯೋಜನೆ ಬಗ್ಗೆ ಒಂದೇ ಒಂದು ಉಲ್ಲೇಖವನ್ನ ಮುಖ್ಯಮಂತ್ರಿಗಳು ಮಾಡೋದಿಲ್ಲ. ವೇದಿಕೆಯಲ್ಲಿದ್ದಂತ ಕಾಂಗ್ರೆಸ್ಸಿನ ಯಾವುದೇ ಸಚಿವರು ಮಾಡಲ್ಲ. ಎಷ್ಟು ಹಣಕಾಸಿನ ನೆರವನ್ನ, ನಾನು ಇದರಲ್ಲಿ ಏರ್ಪೋರ್ಟ್ ಇದ್ ಮಾತಾಡ್ತಿಲ್ಲ, ರೈಲ್ವೇದ್ ಹಳಿಗಳದ್ ಮಾತಾಡ್ತಿಲ್ಲ, ಅನೇಕ ಯೋಜನೆಗಳು, ಏನು ಗ್ರಾಮ ಸಡಕ್ ಯೋಜನೆ ಅಂತ ನಾನು ಮಾತಾಡ್ತಿಲ್ಲ. ಈ ತರದ ಯೋಜನೆಗಳ ಒಟ್ಟು ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನ ತೆಗೆದುಕೊಂಡು ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕಾದಂತ, ಅಥವಾ ನಮ್ಮ ಜಿಲ್ಲೆಗೆ ಹಿರಿಯ ರಾಜಕಾರಣಿ ಆಗಿರುವಂತ, ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿಗಳೇ ಈ ರೀತಿ ನಡ್ಕೊಂಡ್ ಬಿಟ್ರೆ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ. ಬನ್ನಿ ಹೋಗಿ ಬಹಿರಂಗ ಚರ್ಚೆಗೆ ಬನ್ನಿ ಬಹಿರಂಗ ಚರ್ಚೆಗೆ. ಹಾಗಾದ್ರೆ ಮೊನ್ನೆ ನಿಮ್ಮ ಅಧಿಕಾರಿಗಳೇ ಮುದ್ರಾ ಮಾಡಿಕೊಟ್ಟಿರುವಂತ ಪುಸ್ತಕ ಇದೆಯಲ್ಲ, ದಿಶಾದ ಬುಕ್, ದಿಶಾದ ಪುಸ್ತಕವನ್ನ ಮೊನ್ನೆ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಹಂಗಾದ್ರೆ ಇದರಲ್ಲಿ ಬಂದಿರುವಂತ ಅಂಗಾಂಶಗಳು ಕೊಟ್ಟಿರೋದೆಲ್ಲ ಸುಳ್ಳ? ಹಂಗಾದ್ರೆ ಇದು ಅಧಿಕಾರಿಗಳೇ
ನಮ್ಮ ಸರ್ಕಾರದ ಜಿಲ್ಲಾಧಿಕಾರಿಗಳು ಸೇರಿದಂಗೆ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೇರಿದಂಗೆ ಇದನ್ನ ಮಾಡಿದ್ರಲ್ಲ. ಈ ಒಟ್ಟಿಗೆ ಪುಸ್ತಕ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಗೆ. ನಮ್ಮ ಜಿಲ್ಲೆಗೆ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಪಾಲನ್ನು ಸೇರಿಸಿ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಸುಮಾರು 20,000 ಕೋಟಿಯಷ್ಟು ದಿಶಾದು ಮೀಟಿಂಗ್ ಅಲ್ಲಿ ಈ ವರ್ಷದ ಏನು ದಿಶಾ ಮೀಟಿಂಗ್ ಅಲ್ಲಿ ಕೊಟ್ಟಿರುವಂತ ಒದಗಿಸಿರುವಂತ ಪುಸ್ತಕ ಇದು. ಅಂದ್ರೆ ಇದರಲ್ಲಿ ನೀವು ಕೋಟ್ ಮಾಡಬಾರ್ದಾಗಿತ್ತು. ಹಾಗಾದ್ರೆ ಯಾವ ಯೋಜನೆ ಕೇಂದ್ರದ್ದು ಮತ್ತೆ ರಾಜ್ಯ ಸರ್ಕಾರ, ಒಂದು ಜಿಲ್ಲೆ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇಂದ್ರದ ನೆರವನ್ನು ಪಡ್ಕೊಂಡು ಮಾಡುವಂತದನ್ನ ಬಿಟ್ಟು ಈ ರೀತಿಯಲ್ಲಿ ಬರೀ ದ್ವೇಷದ ರಾಜಕಾರಣವನ್ನ ಮಾಡಿಕೊಂಡು ಮೋದಿಯವರನ್ನ ಬೈಕೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಅನ್ನುವಂತ ಆಹ್ವಾನವನ್ನು, ಬಹಿರಂಗ ಚರ್ಚೆ ಮಾಡೋಣ ಬನ್ನಿ, ನಮ್ದೆಷ್ಟಿದೆ ನಿಮ್ದೆಷ್ಟಿದೆ. ನಾವಿನ್ನೂ ಪ್ರಸಾದದ ಯೋಜನೆ ಚಾಮುಂಡೇಶ್ವರಿ ಬೆಟ್ಟದ ನಾವಿನ್ನೂ ಮಾತಾಡಿಲ್ಲ. 45 ಕೋಟಿ ಕೊಟ್ಟಿದ್ದಾರೆ. ಎಕ್ಸಿಬಿಷನ್ ನಲ್ಲಿ ಗುದ್ಲಿ ಪೂಜೆ ಮಾಡಕ್ ಮೊದಲೇನೆ ಕಾಮಗಾರಿನೇ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಅದರ ಉದ್ಘಾಟನೆ ನೆಪದಲ್ಲಿ ಮಾಡಿದ್ದಾರೆ. ಅಲ್ಲಿ ಅಧ್ಯಕ್ಷರಾಗಿರೋರಿಗೆ ಗುದ್ಲಿ ಪೂಜೆ ಮಾಡುವುದ್ರಲ್ಲಿ ನಂಬಿಕೆ ಇದೆಯಲ್ವ ನಂಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದ ಒಳಗೆ ಬರುತ್ತದು. ಇವತ್ತವರು ಕಾಮಗಾರಿ ಮಾಡಿಕೊಂಡು ಅಲ್ಲಿ ಏನು ಅಗದಿದಾರಲ್ಲ ಎಲ್ಲಾನು, ಇವತ್ತವರೆಗೂ ನಮ್ಮನ್ನೇನು ಕರೆದಿಲ್ಲ. ಅದಕ್ಕೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ? ಶಿವಮೊಗ್ಗದಲ್ಲಿ ನನ್ನನ್ನು ಸರಿ ಕರೀಲಿಲ್ಲ ಅಂತೇಳಿ ಎಲ್ಲ IAS ಆಫೀಸರ್ನ ಹಾರ ಸಮೇತ ಶಾಲು ಸಮೇತ ವಾಪಸ್ ಬನ್ನಿ ಅಂತ ಕರೆಸ್ಕೊಂಡ್ರಲ್ಲ, ಅದು ನ್ಯಾಯನ? ಹಾಗಾದ್ರೆ ನಮ್ಮ ರಾಜ್ಯದ ಒಬ್ಬ ಅತಿಥಿ ಬಂದ ಮೇಲೆ ಯಾರಿಗ ಯೋಜನೆ ಕೊಟ್ಟಿದ್ದು? ಕರ್ನಾಟಕ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಉಪಯೋಗ ಆಗ್ಲಿಲ್ವ? ಅದು ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಅಲ್ಲಿ ಜನಗಳಿಗೆ ನೆಮ್ಮದಿ ಬಂದಿಲ್ವ? ಹಂಗಾರೆ ಆಯ್ತಪ್ಪ, ಹಂಗಾರೆ ಎಲ್ಲ IAS ಆಫೀಸರ್ನ ವಾಪಸ್ ಕರೆಸ್ಕೊಂಡ್ಬಿಟ್ರ? ಮೊನ್ನೆ ಕೂತ್ಕೊಂಡು ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಕೂರಿಸ್ಕೊಂಡು ಭಾಷಣ ಮಾಡ್ಲಿಲ್ವಾ? ಅವ್ರಿಗೆ ಮುಜುಗರ ಆಗ್ಲಿಲ್ವಾ? ಹಂಗಾರೆ ಜಿಲ್ಲಾಧಿಕಾರಿ ಕೂರಿಸ್ಕೊಂಡು ನೀವು ಮಾಡಿದ್ರಲ್ಲ. ನರೇಂದ್ರ ಮೋದಿ ಅವ್ರನ್ನ ಬೈದು ಜಿಲ್ಲಾಧಿಕಾರಿ ಎದುರುಗಡೆ ಬೈಬೋದ? ಹಂಗಾದ್ರೆ ಯಾವ್ದನ್ನ ಶಿಷ್ಟಾಚಾರ? ನಾವು ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಶಿಷ್ಟಾಚಾರದ ಪಾಠ ಹೇಳ್ಕೊಡಕ್ಕಾಗತ್ತಾ? ಅವತ್ತು ಸಿಗಂದೂರಲ್ಲಿ ಒಬ್ಬ ಮಂತ್ರಿ ಬಂದು, ಅದು ಏನು ಎಂತದ್ದು ಅದು ಬ್ರಿಡ್ಜ್ ಆಗಿರೋದು, ಅದು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸಿ ಅಂತ ಮನವಿ ತಗೊಂಡು ರಾಷ್ಟ್ರೀಯ ಹೆದ್ದಾರಿಗೆ ಅದನ್ನು ಸೇರಿಸಿ 470 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಮಾಡದಂತ. ಅದನ್ನೇನು ಕರ್ನಾಟಕ ರಾಜ್ಯ ಸರ್ಕಾರದ ಶೇರ್ ಇದ್ದಂಗಿಲ್ಲ. ನೆನ್ನೆ ನಾನು ಸನ್ಮಾನ್ಯ ನಮ್ಮ ರಾಘವೇಂದ್ರ ಅವರದು ಎಂಟ್ರಿ ನೋಡಿದಂತ ಸಂದರ್ಭದಲ್ಲಿ ನಂಗೆ ಹಂಗೆ ಅನಿಸ್ತು, ರಾಜ್ಯ ಸರ್ಕಾರದ ಶೇರ್ ಏನಿಲ್ಲ ಅದರಲ್ಲಿ. ಅದು ನಿಮ್ ಶೇರು ಇಲ್ಲ. ಮಗ ತೋರ್ಸೋದ್ ಹೆಂಗೆ ಅಂತ ಹಂಗಾರೆ ಹೋಗ್ಲಿಲ್ವ ನೀವು ಸಿಗಂದೂರ್ಗೆ? ಯಾವುದನ್ನ ಶಿಷ್ಟಾಚಾರ, ಯಾವ್ದು ಶಿಷ್ಟಾಚಾರ ಅಲ್ಲ? ಹಂಗಾದ್ರೆ ಯಾವ್ದು ಶಿಷ್ಟಾಚಾರದ ಒಳಗೆ ಬರುತ್ತೆ? ಹಂಗಾರೆ ಎಕ್ಸಿಬಿಷನ್ ಒಳಗೆ ಕಾಮಗಾರಿ ಪ್ರಾರಂಭ ಮಾಡಿದ್ದು ಶಿಷ್ಟಾಚಾರ ನನಗನ್ವಯ ಆಗಲ್ವಾ? ಹಂಗಾರೆ ನಾನು ಶಾಸಕ ಅಲ್ವಾ? ಕೃಷ್ಣರಾಜ ಕ್ಷೇತ್ರದ ಬಂದವ್ರಿಗೆ ಅವಮಾನ ಮಾಡ್ದಂಗಲ್ವಾ? ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದು ನಿಮ್ಮ ಭಿನ್ನಾಭಿಪ್ರಾಯಗಳು ಹೊರಗಡೆ ಬರುವಂಗ್ ಮಾಡಿಕೊಂಡ್ರಲ್ಲ, ಇದೇ ಸಾಧನೆ. ಹಂಗಾರೆ DK ಶಿವಕುಮಾರ್ ಅವರು ಮಧ್ಯೆ ಎದ್ದೋದ್ರೆ, ಅಲ್ರಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಅಂತ ಕರೀತೀವಿ ನಾವು. ಸಾಂಸ್ಕೃತಿಕ ನಗರಿಯಲ್ಲಿ ನಿಂತ್ಕೊಂಡು ಅವನು ಎದ್ದು ಹೋಗಿದ್ದಾನೆ, ಇಲ್ಲಿಲ್ಲ, ಅವ್ರಿಗೇನ್ ಸ್ವಾಗತ ಮಾಡೋದು ಅಂತ ಹೇಳ್ತಿರಲ್ಲ. ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಇನ್ವಿಟೇಷನ್ ಬಂದ್ಮೇಲೆ ಎಲ್ಲಾ ಕಾರ್ಯಕ್ರಮದಲ್ಲೂ ನಿರೂಪಣೆ ಮಾಡೋರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾಗಿತ್ತು ಅಂತ ಸರ್ಕಾರದ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸ್ ಮಾಡಲ್ಲ ನಿಮ್ಮ ಹೆಸರನ್ನ, ನೀವು ಬರದೇ ಇದ್ರುವೆ. ಹಂಗಾರೆ ಇನ್ಮೇಲೆ ಅಧಿಕಾರಿಗಳಿಗೆ ಹೇಳ್ಬಿಡ್ತಾರೆ, ವೇದಿಕೆಯಲ್ಲಿ ಇರೋರು ಮಾತ್ರ ಕರೀರಿ, ಇನ್ಯಾರಿಗೂ ಸ್ವಾಗತ ಮಾಡ್ಬೇಡಿ. ಇದೊಂದು ನಮ್ಮ ಸಂಸ್ಕೃತಿನ. ಹಾಗಾದ್ರೆ DK ಶಿವಕುಮಾರ್ ಅವರು ಭಾಷಣ ಮಾಡಿ ನಿಮಗೆ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗ್ತೀನಿ ಅಂತ ಹೋದ್ಮೇಲೆ ಅವ್ರ ಹೆಸರನ್ನ ಹೇಳುವಷ್ಟು ಸೌಜನ್ಯನೂ ಇಲ್ಲ,
ಹಿಂದ್ಗಡೆ ಕರೆದ್ರೆ ಯಾರೋ ಮಾತಾಡಿದ್ರೆ ಅವ್ರನ್ನ ಏನು ಬೈಯುವಂತ ಕೆಲಸವನ್ನು ಮಾಡಿದ ಮುಖ್ಯಮಂತ್ರಿಗಳು ನಿಮ್ ಭಿನ್ನಾಭಿಪ್ರಾಯವನ್ನ ಹೊರಗಡೆ ತೋರಿಸ್ದಂಗ ಆಗ್ಲಿಲ್ವಾ? ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನಿಮ್ಮ ಉಳುಕನ್ನ ಮುಚ್ಕೊಳ್ಳಕ್ಕೆ ನೀವು ಮೈಸೂರಲ್ಲಿ ಸಾಧನಾ ಸಮಾವೇಶದ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದೀರಾ. ತೆರಿಗೆ ಹಣ ಸರ್ಕಾರದ್ದಲ್ಲ, ಇದು ತೆರಿಗೆದಾರರ ಹಣದಿಂದ ನೀವು ಸಮಾವೇಶವನ್ನು ಮಾಡಕ್ ಹೊರಟಿದ್ದೀರಾ ಅನ್ನುವಂತ ಆರೋಪವನ್ನೇ ನಾವು ಅವತ್ತಿಂದನೂ ಮಾಡ್ತೇವೆ. ಅಂದ್ರೆ ಇಷ್ಟೆಲ್ಲ ಸಾಧನೆಗಳು, ಇಷ್ಟೆಲ್ಲ ಏನು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಗೆ ಕೊಟ್ಟಿರುವ ಅನುದಾನದ ವಿಷಯವನ್ನ ಸ್ಮರಣೆಯನ್ನೂ ಮಾಡಿದೆ. ಎಲ್ಲ ನಾವೇ ಮಾಡಿದ್ದು, ಎಲ್ಲ ನಾವೇ ಮಾಡಿರೋದು. 2024 ಯೋಜನೆಗೆ 2500 ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಮೊನ್ನೆ ನಡೆದಂತ ಸಮಾವೇಶದಲ್ಲಿ ಮಾಡಿದೀವಲ್ಲ, ನಾವು ಒಂದೊಂದೇ ಯೋಜನೆಗೆ ಅಷ್ಟಷ್ಟು ಕೊಟ್ಟಿದಾರಲ್ಲ, ಅದನ್ನು ಹೇಳಬೇಕಾಗಿದೆ. ಈ ರೀತಿಯಲ್ಲಿ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶದ ನೆಪದಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನ ರ್ಯಾಂಪ್ ಮೇಲೆ ನಡೆಯೋದಂತೆ. ಇದು ಹೊಸದು. ಈ ಸಲ 200 ಅಡಿ ರ್ಯಾಂಪ್ ಅಂತ ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡೋದಂತೆ. ಈ ರೀತಿಯಲ್ಲಿ ಇವತ್ತು ಸರ್ಕಾರ ಮೈಸೂರಂತ ಜಿಲ್ಲೆಯನ್ನ, ಮೈಸೂರಿನ ಜನಗಳನ್ನ ಎಲ್ಲಿದ್ರು ಹಂಗಾರೆ ಎಲ್ಲಿದ್ರು ಸಿದ್ದರಾಮಯ್ಯನವರು? ಎಲ್ಲೋಗಿದ್ರು ಮೊನ್ನೆ? ಈ ರೀತಿಯಲ್ಲಿ ಒಬ್ರಿಗೊಬ್ರು ಏನು ವಿಶ್ವಾಸದ ಕೊರತೆಯನ್ನ ಕಾಣಿಸುವಂತ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಪಕ್ಕ ಕೂತ್ಕೊಳ್ಳುವಂತದ್ದನ್ನ ಇಲ್ಲಿ ಸಾರ್ವಜನಿಕವಾಗಿ ಹೀಯಾಳಿಸಿ ಟೀಕಿಸಿದ್ದನ್ನ ಬಿಟ್ರೆ, ಕಾಂಗ್ರೆಸ್ಸಿನ ಸಾಧನೆ ಸಮಾವೇಶ ಒಂದು ಸಾಧನೆ ಸಮಾವೇಶ ಅಂತಾರೆ. ಕಾಂಗ್ರೆಸ್ಸಿನ ಏನು ಜನಗಳನ್ನ ಸೇರಿಸುವಂತ ಮಾಡಿದ್ರೆ, ನನಗನ್ಸುತ್ತೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರ ಆಗುವಂತ ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರೇನೋ, ಅದಕ್ಕೆ ನೀವು ಮೋದಿ ಅವರನ್ನ ಬೈತಾ ಇದ್ದೀರೇನೋ, ಅದರ ಸಮಾವೇಶವೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀವೋ ಆ ರೀತಿಯಲ್ಲಿ ಚುನಾವಣೆಗೆ ಸಜ್ಜಾಗಿರುವಂತೆ ಅನ್ನಿಸ್ತಾ ಇದ್ದಂತ ಸಮಾವೇಶದಲ್ಲಿ ಒಂದೇ ಒಂದು ಶಿಷ್ಟಾಚಾರದ ಪಾಲನೆ ಆಗಿಲ್ಲ. ಆ ಶಿಷ್ಟಾಚಾರದಲ್ಲಿ ನಮ್ಮ ಕೇಂದ್ರದ ಸಚಿವರನ್ನ ಆದಿಯಾಗಿ ಯಾರನ್ನೂ ನೀವು ಸ್ಮರಣೆ ಮಾಡುವಂತ, ಯಾರನ್ನೋ ಅದನ್ನ ಗೌರವಿಸುವಂತ ಕರೆದು ವೇದಿಕೆಯಲ್ಲಿ ಕರೆದು ಮಾಡಿದ್ದಿದ್ರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಸಾಧನೆ ಸಮಾವೇಶದಲ್ಲಿ ನಮ್ಮ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ನಾವೇ ಗಿಫ್ಟ್ ಕೊಟ್ಕೊಳ್ಳೋದು, ನಾವೇ ಮೊಮೆಂಟಗಳನ್ನ ಕೊಟ್ಕೊಳ್ಳೋದು, ಸರ್ಕಾರನೇ ನಡೆಸ್ತಾ ಇರೋದು ಇದು ಕಾರ್ಯಕ್ರಮ. ಅದಕ್ಕೆ ಉಪಮುಖ್ಯಮಂತ್ರಿ ಗಿಫ್ಟ್, ಮುಖ್ಯಮಂತ್ರಿಗಳಿಗೆ ಗಿಫ್ಟ್ ಕೊಡುವಂತದ್ದು, ತೆಗೆದುಕೊಳ್ಳುವಂತದ್ದು, ಈ ರೀತಿಯಲ್ಲಿ ಸರ್ಕಾರ ತೆರಿಗೆದಾರರ ಹಣವನ್ನ ಪೋಲು ಮಾಡಿದೆ ಅಂತ ಹೇಳ್ತಾ ಬರುವಂತ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅರ್ಧ ದಿವಸ ಚರ್ಚೆ ಆದ್ರೂ ಮಾಡಬೇಕು. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಮುಂದುವರಿತಾರೆ. ಸಾಧನೆ ಸಮಾವೇಶ ಖರ್ಚಾಗಿದ್ದು ಯಾವ್ದಕ್ಕೆ ಎಷ್ಟು ಕೊಟ್ಟಿದ್ದೀರಿ, ಎಲ್ಲಿಂದ ಇದಕ್ಕೆ ಹಣ ತಂದ್ರಿ, ಏನ್ ಮಾಡಿದ್ರಿ, ಒಟ್ಟಾರೆ ಸಾಧನೆ ಸಮಾವೇಶದ ಈ ನೆಪದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಮಾಡಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೊಗಳ್ಬಿಟ್ಟು ಹೋದ್ರು. ಅವರೆಲ್ಲ ಹೊಗಳಿದ್ ನೋಡಿದ್ರೆ ಹೆಂಗ ಅನ್ನಿಸ್ತಾ ಇತ್ತು ಅಂದ್ರೆ, ಮುಂದಕ್ಕೆ ಖರ್ಗೆ ಅವರು ಕರ್ನಾಟಕದ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಏನೋ. ನವೆಂಬರ್ ಅಲ್ಲಿ ಅವ್ರಿಗೂ ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದೆಷ್ಟು ತಿಂಗಳುಗಳ ಕಾಲನೋ ವರ್ಷಗಳ ಕಾಲನೋ ಆಡಳಿತ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತೇನೋ ಅನ್ನೋಷ್ಟು ಮಟ್ಟಿಗೆ ಅವತ್ತು ಖರ್ಗೆ ಅವರು ಇಡೀ ಮುಖ್ಯಮಂತ್ರಿಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಹೊಗಳಬಿಟ್ಟು ಹೋಗಿದ್ದನ್ನ ಈ ಸಂದರ್ಭದಲ್ಲಿ ನಾನು ಖಂಡಿಸೋದಕ್ಕೆ ಬಯಸ್ತೀನಿ. ಹಾಗಾಗಿ ಈ ತರದ ಸಾಧನೆ ಸಮಾವೇಶದ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕ್ಬೋದಾಗಿತ್ತು, ಹಾಕಬೇಕು ಮುಂದಕ್ಕಾದ್ರೂ ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ 20,000 ಕೋಟಿಯಷ್ಟು ಇದರಲ್ಲಿ ಅನುದಾನದ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಕಾರ್ಯಕ್ರಮದ ದೃಷ್ಟಿಯಿಂದ ಹೆಚ್ಚು ಕಡಿಮೆ 20,000 ಕೋಟಿಯಷ್ಟು ಕಾರ್ಯಕ್ರಮಗಳು ಪ್ರಕಟ ಆಗಿದೆ. ಮೈಸೂರು ಡಿಸ್ಟಿಕ್ಗೆ, ಮೈಸೂರು ಜಿಲ್ಲೆಗೆ. ಈಗ
ಈಗ ಮೊನ್ನೆ ಅವರು 2648 ಕೋಟಿ ಏನೋ ಹೇಳಿದ್ರು, ಅದರಲ್ಲಿ ಏನು ಪಾಲಿಕೆ? ಅದರಲ್ಲಿ ಅವ್ರು ಅನೌನ್ಸ್ ಮಾಡಿದ್ರಲ್ಲಿ ಇನ್ ಡೀಟೇಲ್ ಸಿಕ್ಕಿಲ್ಲ. ಅದರಲ್ಲಿ ಬರೀ ಎಕ್ಸಿಬಿಷನ್ ಒಂದು ತೋರಿಸಿದ್ದಾರೆ. ಇನ್ನು ಮಿಕ್ಕಿದ ಡೀಟೇಲ್ಸ್ ಕೇಳಿದೀನಿ, ಯಾವ್ಯಾವ್ದ್ರಲ್ಲಿ ಯೋಜನೆಯಲ್ಲಿ ಕೇಂದ್ರದೆಷ್ಟು, ರಾಜ್ಯ ಸರ್ಕಾರದೆಷ್ಟು, ಯಾವ ರೋಡ್ ಅಲ್ಲಿ ಎಷ್ಟು, ವೈಟ್ ಟ್ಯಾಪಿಂಗ್ ಅಲ್ಲಿ ನಾವೇನಾದ್ರು ಕೊಟ್ಟಿದೀವ ಅನ್ನೋದು ಡೀಟೇಲ್ಸ್ ಅನ್ನ ಜಿಲ್ಲಾಧಿಕಾರಿ ಅವ್ರನ್ನ ಕೇಳಿದೀನಿ. ಅದನ್ನ ನೋಡ್ಬಿಟ್ಟ ಮೇಲೆ ಕಾಮೆಂಟ್ ಮಾಡಿದ್ದೀನಿ. ಬಿಜೆಪಿ ನಾಯಕರುಗಳಿಗೆ ಡಿ.ಕೆ. ಶಿವಕುಮಾರ್ ಪ್ರೀತಿ ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ? ಪಾಪ ಡಿ.ಕೆ. ಶಿವಕುಮಾರ್ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರಿ. ಅಲ್ಲ, ಪಾಪ ತಾನೇ ಅದು. ವೇದಿಕೆ ಮೇಲೆ ಇದ್ದು ಅವರು ಸರ್ಕಾರನ ಹೊಗಳಿ, ಕೇಂದ್ರ ನಮ್ಮ ಕರ್ನಾಟಕ ಸರ್ಕಾರದ ಸಾಧನೆಯನ್ನ ಹೊಗಳಬಿಟ್ಟು ಭಾಷಣ ಮಾಡ್ಬಿಟ್ಟು ಎದ್ದೋದ್ಮೇಲೆ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ವಾಗತನೂ ಮಾಡಲ್ಲ ಅಂದ್ರೆ ಪಾಪ ಅಲ್ವಾ? ನಾನು ಅದನ್ನ ಹೇಳಿದೆ, ಸಾಂಸ್ಕೃತಿಕ ನಗರಿ ಒಳಗೆ ನಾವು ಅಸಂಸ್ಕೃತಿನ ಬಿಂಬಿಸ್ದಂಗೆ ಆಗೋಯ್ತಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಕ್ಕೇನಾಗಿತ್ತು? ಡಿ.ಕೆ. ಶಿವಕುಮಾರ್ನ ಆ ಅರ್ಥದಲ್ಲಿ ಪಾಪ ಅಂತ ಹೇಳಿದ್ರು. ಅವ್ರು ಹೇಳ್ಬಿಟ್ಟು ಹೋದ್ರು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗೌರವಿಸ್ಲಿಲ್ಲ. ಅಲ್ಲಿಗೆ ಬಹಿರಂಗ ಚರ್ಚೆಯ ಸವಾಲನ್ನು ಒಪ್ಪತಾ ಇಲ್ಲ. ಖಂಡಿತ ಮಾಡುವುದು. ಎಷ್ಟು ಯೋಜನೆಗಳು ನಾನು ಹೇಳಿದ್ರದ್ದು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೆ, ನಾನ್ ಮಾಡಿದ್ದಲ್ಲ, ಅಧಿಕಾರಿಗಳು ಮಾಡಿರುವಂತ ಪುಸ್ತಕ ಇದು. ದಿಶಾ ಮೀಟಿಂಗ್ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಎದುರುಗಡೆ ಒಪ್ಕೊಂಡಿರುವಂತದ್ದು. ಈ ಪುಸ್ತಕದಲ್ಲಿ ಕೆಲವು 98% ಪ್ರಗತಿ ತೋರಿಸಿದ್ದಾರೆ. ಕೆಲವು ಈ ವರ್ಷ ಪ್ರಾರಂಭ ಆಗಿದ್ದು 3.5-4% ಪ್ರಗತಿಯ ಇದರಲ್ಲಿ ಚಿತ್ರಣನೂ ಇದೆ. ಈ ವರ್ಷ ಪ್ರಾರಂಭ ಆಗಿದ್ದ ಚಿತ್ರಣ ಇದರಲ್ಲಿ ಇದೆಯಲ್ಲ. 2021ರಿಂದ 25 10,000 ಕೋಟಿ ಕೊಟ್ಟಿದಾರಲ್ಲ. ಇದರಲ್ಲಿ ಒಂದು ಮುದ್ರಾ ಯೋಜನೆದು, ಬರೀ ಒಂದು ಮುದ್ರಾ ಯೋಜನೆದು ಹೇಳ್ತೀನಿ ಸರ್. 21ನೇ ಇಸ್ವಿಲಿ 2,71,932 ಜನ 1,605 ಕೋಟಿ ರೂಪಾಯಿ ಮುದ್ರಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. 22ರಲ್ಲೇ 2,319 ಕೋಟಿ ಕೊಟ್ಟಿದ್ದಾರೆ, 3,79,000 ಜನಕ್ಕೆ. 23-24ರಲ್ಲಿ 3,07,141 ಜನಕ್ಕೆ 2,275 ಕೋಟಿ ಸಾಲವನ್ನ ಕೊಟ್ಟಿದ್ದಾರೆ. ಕಳೆದ 24-25ರಲ್ಲಿ 5,38,920 ಜನ 3,029 ಕೋಟಿ 17 ಲಕ್ಷ. ಇದು ಮುದ್ರಾ ಯೋಜನೆಯಲ್ಲಿ ಪ್ರಿಂಟ್ ಮಾಡಿಕೊಟ್ಟಿರೋದಲ್ಲ ಇದು. ಅಂದ್ರೆ ಒಂದು ಜಿಲ್ಲೆಯಲ್ಲಿ ನನ್ನಂದಾಜು ಸುಮಾರು 12-13 ಲಕ್ಷ ಜನ ಸ್ಟಾರ್ಟ್ಅಪ್ ಅಲ್ಲೋ, ಸ್ಟಾರ್ಟ್ಅಪ್ ಇಂಡಿಯಾದಲ್ಲೋ 12 ಲಕ್ಷ ಜನ 11 ಜಿಲ್ಲೆ, 11 ವಿಧಾನಸಭಾ ಕ್ಷೇತ್ರಕ್ಕೆ, ಅಲ್ಲಿ ಆವರೇಜ್ 11 ವಿಧಾನಸಭಾ ಕ್ಷೇತ್ರದಲ್ಲಿ 11 ಲಕ್ಷ ಜನ ಮುದ್ರಾ ಯೋಜನೆ ಫಲಾನುಭವಿಗಳು ಇದ್ದಾರೆ ಅಂತ ಅನ್ಕೋಬಹುದು. ನಾವು 11 ಲಕ್ಷ ಜನ ಕೊಟ್ಟಿದಾರಲ್ಲ. ನಾವು 500 ಕೋಟಿ ಜನ ಬಸ್ಸಲ್ಲಿ ಓಡಾಡೋದ್ರು ಅಂತ ಟಿಕೆಟ್ ಕಳೆದ್ರಲ್ಲ, ಇನ್ನು ನಮ್ಮ ಜಿಲ್ಲೆಯಲ್ಲೇ ಇಷ್ಟೊಂದು ಜನ ಇದಾರಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಜಿಲ್ಲೆಗೆ ಒಂದು ಸರ್ಕಾರ ಇಷ್ಟು ಕೊಟ್ಟ ಮೇಲೆ ಅದನ್ನ ಹೇಳಲಿಲ್ಲ ಅನ್ನೋದು. ನಮಗೆ ಅನ್ಯಾಯ ಮಾಡೋದು ಒಂದು ಭಾಗ ಬಿಡಿ, ಕೃಷ್ಣರಾಜ ಕ್ಷೇತ್ರಕ್ಕೆ ಅವತ್ತೇ ಹೇಳ್ಬಿಟ್ಟಿದ್ದೀನಿ, ಅದೊಂದು ಭಾಗ. ಕೊಟ್ಟಿರೋದನ್ನ ಹೇಳ್ಬೇಕು. ಸಾಲ ತಗೊಂಡಿರೋರು ಈಗ ಅದಕ್ಕೇನೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಫಲಾನುಭವಿಗಳ ಪಟ್ಟಿ ಕೊಡಿ. ಕೆಲವು ಯೋಜನೆಗಳಿಗೆ ಸಾಲ ತಗೊಂಡಿರೋನ ಮುದ್ರಾ ಯೋಜನೆ ಕನ್ವರ್ಟ್ ಮಾಡಿರ್ಬೋದು. ಆದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಇಷ್ಟು ಜನಕ್ಕೆ ಲಾಭ ಆಗಿದೆಯಲ್ಲ. ನಾವು ಇವ್ರನ್ನ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬಸ್ಸಲ್ಲಿ ಓಡಾಡಿದ್ರು, ಬಸ್ಸಲ್ಲಿ ಇಷ್ಟು ಜನ ಕೊಟ್ಟಿದ್ದೀವಿ ಅಂತ ಉತ್ತರವನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಬುಕ್ಕಲ್ಲಿ ಇರೋದನ್ನ ಹೇಳಿ. ಸರ್, ಇಡಿ ಸುಪ್ರೀಂ ಕೋರ್ಟ್ ನಲ್ಲಿ ಇಡಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಬೈರತಿ ಸುರೇಶ್ ವಿಚಾರಣೆಗೆ ಏನು ಮನವಿ ಮಾಡಿದ್ದು ಅದನ್ನ ತಿರಸ್ಕಾರ ಮಾಡಿದೆ. ಅದ್ರ ಬಗ್ಗೆ ನೀವು ನನಗೇನಾದ್ರದ್ದು ಮಾಹಿತಿ ಇಲ್ಲ ಸರ್. ನಾನು ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಯಾವ ಆಂಗಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಏನು ಅಂತ ನೋಡ್ಬಿಟ್ಟು ನಾನು ಮಧ್ಯಾಹ್ನದೊಳಗೆ ಹೇಳ್ತೀನಿ. ರಾಜಕೀಯದಲ್ಲಿ ಇಡಿ ಬಳಕೆ ಏಕೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಗೊತ್ತಾಗಲಿಲ್ಲ, ಅದನ್ನ ಚೆಕ್ ಮಾಡ್ಬಿಟ್ಟು